ಎಲ್ಲರಿಗೂ ಶರಣಾರ್ಥಿ. ಇದು ನೋಡಿ ನಮ್ಮ ಅಂಬಾರಿ. ಇದನ್ನೇ ತಗೊಂಡು ಇವಾಗ ಮಾಲ್ ಆಫ್ ಏಷ್ಯಾದಲ್ಲಿರೋ ಐಫೋನ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಇದು 3ನೇ ಐಫೋನ್ ಸ್ಟೋರ್ ಭಾರತದಲ್ಲಿ. ಏನೋ ಇದು 10 ಇಯರ್ಸ್ ಅಗ್ರಿಮೆಂಟ್ ಹಾಕೊಂಡಿದ್ದಾರಂತೆ ಲೀಸ್ಗೆ. ಸೊ ರೆಂಟೇ ಬಂದ್ಬಿಟ್ಟು 2.09 crores ಅಂತೆ. ಏನೋ ಸಖತ್ತಾಗಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅದಕ್ಕೆ ನಮ್ಮ ವೈಟ್ ಫೀಲ್ಡ್ ಹೆಬ್ಬಾಳ್ ಹತ್ರ ಇರೋ ಮಾಲ್ ಆಫ್ ಏಷ್ಯಾಗೆ ಟೂರ್ ಹೋಗ್ತಾ ಇದ್ದೇವೆ. ಟಿನ್ ಫ್ಯಾಕ್ಟ್ರಿ ಹತ್ರ ಇರೋ ಬ್ರಿಡ್ಜ್ ಇದು. ಸ್ವಲ್ಪ ಏನು ಇದು ಟ್ರಾಫಿಕ್ಕು, ಬ್ರಿಡ್ಜು, ಮಳೆ ಎಲ್ಲನೂ ದಾಟ್ಕೊಂಡು ಮಾಲ್ ಆಫ್ ಏಷ್ಯಾ ಹೋಗುವಷ್ಟರೊಳಗಡೆ ತಲೆ ಕೆಟ್ಟೋಗ್ಬಿಡ್ತು ಗುರು. ಏನಿದು ಒಳ್ಳೆ ಬೆಂಗಳೂರಿಂದ ಬಿಜಾಪುರ್ಗೆ ಹೋದಂಗೆ ಆಯಿತು. ಸೊ ಇವಾಗ ಎಂಟ್ರೆನ್ಸು ಮಾಲ್ ಆಫ್ ಏಷ್ಯಾಗೆ ಎಂಟರ್ ಆಗ್ತಾ ಇದ್ದೀವಿ. ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ನೋಡಿ. ಸಿಕ್ಕಾಪಟ್ಟೆ ರಶ್ ಇತ್ತು ಆ್ಯಪಲ್ ಸ್ಟೋರು. ಅಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ, ಬಟ್ ಚಿಕ್ಕದಂತ ಅನ್ನಿಸ್ತು ಸ್ಟೋರು. ಸೊ ಬನ್ನಿ, ಇದೆ ನೋಡಿ ಇದು ವಾಚ್ ಸ್ಟ್ಯಾಂಡು. ಸೊ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ರಶ್ ಇತ್ತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನೋಡಿ, ಇದು ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಪ್ಟಾಪ್ಸು. ಸೊ ಸ್ವಲ್ಪ ಲ್ಯಾಪ್ಟಾಪ್ಸನ್ನು ಇಟ್ಟಿದ್ದರು. ಅದು ಬಂದಮೇಲೆ ಹೆಡ್ಸೆಟ್ನ ಸ್ವಲ್ಪ ಚೆಕ್ ಮಾಡಿ ನೋಡಿದೆ, ಚೆನ್ನಾಗಿದೆ ಅನ್ನಿಸ್ತು, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಸೊ ಸುಮ್ಮನೆ ಬಂದೆ ಹಾಗೆ. ಇದು ಬಂದುಬಿಟ್ಟು ಸ್ಪೀಕರ್ಸ್, ನೈಸ್, ಕಲರ್ಫುಲ್ ಆಗಿದೆ. ಆಮೇಲೆ ಅಕ್ಸೆಸರೀಸ್ ಎಲ್ಲ ಬರುತ್ತೆ, ಸ್ವಲ್ಪ ಚಾರ್ಜರು ಅದು ಇದು ಬರ್ತವೆ. ಸೊ ನೋಡಿ, ಇದು ಎಲ್ಲ ಅಕ್ಸೆಸರೀಸ್ಗಳಿದ್ದಾವೆ ಇಲ್ಲಿ. ಸೊ ಮೊಬೈಲ್ ಬ್ಯಾಕ್ ಕವರು, ಅದು ಇದು ಏನೇನೋ ಇದೆ. ಆಮೇಲೆ ನೋಡಿ, ಇದೆ ಎಂಟ್ರೆನ್ಸು. ಏನೇನೋ ಡಿಸೈನ್ ಮಾಡಿದ್ದಾರೆ, ಬಟ್ ತುಂಬ ಚಿಕ್ಕದಿದೆ ಸ್ಟೋರು. ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇದು ಡೆಸ್ಕ್ಟಾಪ್ಸ್ ನೋಡಿ. ಡೆಸ್ಕ್ಟಾಪ್ ಏನೋ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಚೆನ್ನಾಗಿದೆ ಅನ್ನಿಸ್ತು. ಎಡಿಟಿಂಗ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ. ವೈರ್ಲೆಸ್ ಕೀ ಪ್ಯಾಡ್ ಆ್ಯಂಡ್ ಮೌಸ್ ಇದೆ. ಸೊ ಯಾರಾದರೂ ಎಡಿಟಿಂಗು, ವಿಡಿಯೋ ಎಡಿಟಿಂಗು ಆ ಥರ ಮಾಡೋರಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಪ್ರೈಸ್ ಗೊತ್ತಿಲ್ಲ.